ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಹೈಕೋರ್ಟಲ್ಲಿ ಇರುವಂತಹ ಗ್ರೂಪ್ ಡಿ ಖಾಲಿ ಹುದ್ದೆಗಳು, ಇದಕ್ಕೆ ಆನ್ಲೈನ್ ಅಪ್ಲಿಕೇಶನನ್ನು ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಆನ್ಲೈನ್ ಅಪ್ಲಿಕೇಶನನ್ನು ಫಿಲ್ ಮಾಡೋದಕ್ಕೆ ಕೊನೆ ದಿನಾಂಕ ಯಾವಾಗ, ಹಾಗೆ ಏನೇನು ಕ್ರೈಟೀರಿಯಾ ಎಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕರ್ನಾಟಕ ಹೈಕೋರ್ಟಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ಅಂದರೆ, ಗ್ರೂಪ್ ಡಿ ಪೋಸ್ಟಲ್ಲಿ P1 ಲಿಫ್ಟ್ ಅಟೆಂಡರ್, ಅಸಿಸ್ಟೆಂಟ್ ಬೈಂಡರ್, ಟೈಲರ್ ಹಾಗೆ ಧೋಬಿ ಈ ಎಲ್ಲ ಹುದ್ದೆಗಳು ಖಾಲಿ ಇದೆ. RPC ಮತ್ತು HK ಈ ಎರಡೂ ರೀಜನ್ಗಳಲ್ಲಿಯೂ ಈ ಪೋಸ್ಟ್ಗಳನ್ನು ನೀವು ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ ಯಾವಾಗ ಅಂದರೆ ಮೇ 21ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಇವಾಗ ಈ ವಿಡಿಯೋ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ P1 ಹುದ್ದೆ. ಇದು ಒಟ್ಟು RPCಯ P1 ಒಟ್ಟು 85 ಪೋಸ್ಟ್ಗಳಿದೆ. ಇದರಲ್ಲಿ GM ಅನ್ರಿಸರ್ವ್ಡ್ಗೆ 6, ಹಾಗೆ ಕ್ಯಾಟಗರಿ ವೈಸ್ ನೀವು ಬೇರೆ ಬೇರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟಿದೆ ಅಂತ ನೀವು ಈ ಟೇಬಲಲ್ಲಿ ನೋಡ್ಬೋದು. ಒಟ್ಟು 85 ಪೋಸ್ಟ್ಗಳಿದೆ. 84 RPC ಹಾಗೆ ಒಂದು ಬ್ಯಾಕ್ಲಾಗ್ RPCಯಲ್ಲೇ. ಹಾಗೆ ನೆಕ್ಸ್ಟ್ ಪೋಸ್ಟನ್ನು ನೋಡೋಕ್ಕಾದ್ರೂ ಹೋದರೆ ಲಿಫ್ಟ್ ಅಟೆಂಡರ್ ಅವ್ರದ್ದು 5 ಪೋಸ್ಟ್ಗಳಿದೆ. ಹಾಗೆ ಅಸಿಸ್ಟೆಂಟ್ ಬೈಂಡರ್ 1, ಟೈಲರ್ 1, ಹಾಗೆಯೇ ಧೋಬಿ ಪೋಸ್ಟು ಒಂದಿದೆ. ಹಾಗೆ ಇದಕ್ಕೆ ಸ್ಯಾಲ್ರಿ ಏನಿದೆ ಅಂತ ನೋಡೋದಾದರೆ P1 ಅವರಿಗೆ 19,000ದಿಂದ 63,000 ತನಕ ಪೇ ಇದೆ. ಇದು ಲೆವೆಲ್ 2 ಆಗಿರುತ್ತೆ. ಹಾಗೆಯೇ ಲಿಫ್ಟ್ ಅಟೆಂಡರ್ ಹಾಗೆ ಟೈಲರ್ ಅವರಿಗೆ 21,000ದಿಂದ 69,100 ರೂಪಾಯಿ ಅವರ ಪೇ ಆಗಿರುತ್ತೆ. ಇದ್ರ ಜೊತೆಗೆ ಬೇರೆ ಇನ್ಸೆಂಟಿವ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಬೇಕು ಅಂತ ಅಂದರೆ 10ನೇ ತರಗತಿಯ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕಾಗಿರುತ್ತೆ. P1 ವಾಚ್ಮ್ಯಾನ್ ಪೋಸ್ಟಿಗೆ 10ನೇ ತರಗತಿಯನ್ನು ಪಾಸ್ ಮಾಡಿರಬೇಕು. ಲಿಫ್ಟ್ ಅಟೆಂಡರಿಗೂ 10ನೇ ತರಗತಿ ಪಾಸ್, ಇದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಅಸಿಸ್ಟೆಂಟ್ ಬೈಂಡರಿಗೂ ಅಷ್ಟೇ 10th ಸ್ಟ್ಯಾಂಡರ್ಡ್ ಎಕ್ಸಾಮನ್ನು ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಬೇಕಿರುತ್ತೆ. ಬೈಂಡಿಂಗ್ ವರ್ಕನ್ನು ಮಾಡಿರಬೇಕಾಗಿರುತ್ತೆ. ಟೈಲರ್ ಅವರು 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ಅದ್ರ ಜೊತೆಗೆ ಟೈಲರಿಂಗ್ನ ಕೆಲಸವನ್ನು 3 ವರ್ಷಗಳ ಕಾಲ ಮಿನಿಮಮ್ ಮಾಡಿರಬೇಕಾಗಿರುತ್ತೆ. ಹಾಗೆ ಧೋಬಿ ಇದು 10th ಸ್ಟ್ಯಾಂಡರ್ಡನ್ನು ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಧೋಬಿಯಾಗಿ ಕೆಲಸ ಮಾಡಿರಬೇಕಾಗಿರುತ್ತೆ. ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ ಏನು ಅಂತ ನೋಡೋದಾದರೆ GM ಅವರಿಗೆ 40 ಇಯರ್ಸ್, ಹಾಗೆ ಕ್ಯಾಟಗರಿ 2A, 2B, 3A, 3B ಅವರಿಗೆ ಒಟ್ಟು 43 ವರ್ಷ, ಹಾಗೆ SC, ST ಹಾಗೆ ಕ್ಯಾಟಗರಿ 1 ಅವರಿಗೆ 45 ವರ್ಷವನ್ನು ದಾಟಿರಬಾರ್ದು. ಅಪ್ಲಿಕೇಶನ್ ಫೀಸ್ ಏನಿದೆ ಅಂತ ನೋಡೋದಾದರೆ GM 200 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. 2A, 2B, 3A, 3B ಅವರು 200 ರೂಪಾಯಿಯನ್ನು, ಹಾಗೆ SC, ST ಕ್ಯಾಟಗರಿ 1 ಹಾಗೆ PH ಕ್ಯಾಂಡಿಡೇಟ್ಸ್ಗಳು 100 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಇವಾಗ ನಾವು ಪ್ರೊಸೀಜರನ್ನು ನೋಡೋಣ. ಇದು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡಿ. ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಮೇಲೆ ಇದು ಸೆಲೆಕ್ಟ್ ಮಾಡ್ತಾರೆ. ಒಂದು ಹುದ್ದೆಗೆ 10 ಜನ ಹಾಗೆ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಮೆರಿಟಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರಲ್ವ ಆ 10 ಜನ ಕ್ಯಾಂಡಿಡೇಟ್ಸನ್ನು ಇಂಟರ್ವ್ಯೂಗೆ ಕರೀತಾರೆ. ಸೊ ಇಲ್ಲಿ 85 ಪೋಸ್ಟ್ ಇದೆ ಅಂತ ಆದರೆ 850 ಜನರನ್ನು ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಯಲ್ಲಿ 10 ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ತಾರೆ. ಸೊ 2 ಮಾರ್ಕ್ಸನ್ನು ಕೌಂಟ್ ಮಾಡಿ ನೆಕ್ಸ್ಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಇಲ್ಲಿ 10th ಯಾರು ಚೆನ್ನಾಗಿ ಸ್ಕೋರ್ ಮಾಡಿರ್ತೀರ ಅವರಿಗೆ ಒಂದು ಅಡ್ವಾಂಟೇಜ್. ಈಸಿಯಾಗಿ 90+ ಸ್ಕೋರ್ ಮಾಡಿರೋರಿದ್ದರೆ ನಿಮಗೆ ಸಿಗುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ದಯವಿಟ್ಟು ನಿಮಗೆ ಗೊತ್ತಿರೋರು ಯಾರಾದರೂ 10th ಆದಮೇಲೆ ಓದೋದೆಲ್ಲ ನಿಲ್ಲಿಸಿದರೆ ಚೆನ್ನಾಗಿ ಬಂದು ಕೆಲವೊಬ್ಬರು ಬೇರೆ ಬೇರೆ ಕೋರ್ಸನ್ನೆಲ್ಲ ಹೋಗಿ ಡ್ರಾಪ್ಔಟ್ ಮಾಡಿಬಿಟ್ಟಿರ್ತಾರೆ. ದಯವಿಟ್ಟು ಅವರಿಗೆ ಈ ವಿಷಯವನ್ನು ಸ್ಪ್ರೆಡ್ ಮಾಡಿ ಅಟ್ಲೀಸ್ಟ್ ಅವ್ರ ಲೈಫ್ ಈ ರೀತಿ ಆದರೂ ಚೆನ್ನಾಗಾಗಲಿ ಅಂತ ನಾವು ವಿಶ್ ಮಾಡೋಣ. ಹಾಗೆ ಇಲ್ಲಿ ಪ್ರೊಬೇಷನ್ ಪೀರಿಯಡ್ ಕೂಡ ಇರುತ್ತೆ. ಈ ಜಾಬ್ಗೆ ಯಾರು ಸೆಲೆಕ್ಟ್ ಆಗ್ತಾರೋ ಅವರಿಗೆ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಕೂಡ ಇರುತ್ತೆ. ಅದಾದ ನಂತರ ಅವರಿಗೆ ಪರ್ಮನೆಂಟ್ ಎಂಪ್ಲಾಯ್ ಪಟ್ಟ ಸಿಗುತ್ತೆ. ಹಾಗೆಯೇ ನಿಮಗೆ ಗೊತ್ತಿರುವಂತಹ ಯಾರಾದರೂ ಕ್ಯಾಂಡಿಡೇಟ್ಸ್ ಇದ್ದರೆ ದಯವಿಟ್ಟು ಅವರಿಗೆ ಹೇಳಿ. ಆದಷ್ಟು ಬೇಗ ಮಾರ್ಚ್ 21 ಒಳಗಡೆ ನೀವು ಈ ಪೋಸ್ಟಿಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ನಾನು ಇನ್ನು ಮುಂದೆ ಈ ಚಾನಲಲ್ಲಿ ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ, ಅವರು ದೂರ ಎಲ್ಲೋ ಇರ್ತಾರೆ. ಸೊ ಅವ್ರಿಗೆ ನಾನು
ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ಮಿನಿಮಮ್ ಚಾರ್ಜನ್ನು ತಗೊಳ್ತೀನಿ. ಕೆಳಗಡೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಡೀಟೇಲನ್ನು ಕಳಿಸಿದರೆ ನಾನೇ ಅಪ್ಲೈ ಮಾಡ್ತೀನಿ. ಆದರೆ ಮಿನಿಮಮ್ ಚಾರ್ಜ್ ನಾನು ತಗೊಳ್ತೀನಿ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಪ್ಲೈ ಮಾಡಿ. ಹಾಗೆಯೇ ಯಾರಿಗಾದರೂ ನನ್ನ ಹೆಲ್ಪ್ ಬೇಕು ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಟ್ಟಿನಲ್ಲಿ ಈ ಹುದ್ದೆಗಳಿಗೆ ಅಪ್ಲೈ ಮಾಡೋದನ್ನು ಮರಿಬೇಡಿ. 10th ಒಳ್ಳೆ ಮಾರ್ಕ್ಸ್ ಯಾರು ಇದೆಯೋ ಅವರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಪೋಸ್ಟ್ಗೆ ಯಾವುದೇ ರೀತಿಯ ಎಕ್ಸಾಮ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಹೈಕೋರ್ಟಲ್ಲಿ ಗ್ರೂಪ್ ಡಿ ವೃಂದದ ಖಾಲಿ ಹುದ್ದೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರಿಗೂ ಸ್ಪ್ರೆಡ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.